ಮಲಿಕ್ವಾಡದಲ್ಲಿ ಟಿಪ್ಪರ್ ಮತ್ತು ಬಸ್ ನಡುವೆ ಭಾರೀ ಡಿಕ್ಕಿ, ಮಹಿಳೆ ಸೇರಿದಂತೆ ಇಬ್ಬರಿಗೆ ಅಲ್ಪ ಸ್ವಲ್ಪ ಗಾಯ. ಮಲಿಕವಾಡದ ಸದಲ್ಗಾ ಎಕ್ಸಾಂಬ ಮುಖ್ಯ ರಸ್ತೆಯಲ್ಲಿ ಮಲಿಕವಾಡ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಡಂಪರ್ ಮತ್ತು ಬಸ್ ಡಿಕ್ಕಿ ಹೊಡೆದ ಕಾರಣ ಬಸ್ನಲ್ಲಿದ್ದ ಮಹಿಳೆ ಲಾಲುಬಾಯಿ ರಸೂಲ್ ನದಾಫ್ ಗಾಯಗೊಂಡಿದ್ದಾರೆ. ಡಂಪರ್ ಚಾಲಕ ವಿಕ್ರಮ್ ಕಾಂಬ್ಳೆ ವಯಸ್ಸು 35, ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ನಿವಾಸಿ ಗಾಯಗೊಂಡಿದ್ದಾರೆ. ಮಂಗಳವಾರ ತಡವಾಗಿ ಈ ಅಪಘಾತ ನಡೆದಿದೆ. ಕಲಬುರಗಿ ಈಚಲಕರಂಜಿ ಎಕ್ಸ್ಪ್ರೆಸ್ ಎಕ್ಸಾಂಬ ಮಾರ್ಗವಾಗಿ ಬರುತ್ತಿತ್ತು ಎಂದು ಸ್ಥಳದಲ್ಲಿ ಮಾಹಿತಿ ಲಭಿಸಿದೆ. ಮಲಿಕವಾಡ ಬಸ್ ಸ್ಟ್ಯಾಂಡ್ ಸರ್ಕಲ್ ಬರುವಾಗ ಗ್ರಾಮದಿಂದ ಬಂದ ಡಂಪರ್ ಬಸ್ ನಿಲ್ದಾಣದಿಂದ ಮುರುಮ್ ಖಾಲಿ ಮಾಡಿಕೊಂಡು ನಡುವಿನ ಮಾರ್ಗವಾಗಿ ಚಿಕ್ಕೋಡಿಗೆ ಹೋಗುತ್ತಿದ್ದಾಗ ಎರಡು ವಾಹನಗಳನ್ನು ಮುಖಾಮುಖಿ ಡಿಕ್ಕಿ ಹೊಡೆದಿವೆ. ಡಿಕ್ಕಿ ಹೊಡೆದ ಎರಡು ವಾಹನಗಳ ಮುಂಭಾಗ ನುಜ್ಜುಗುಜ್ಜಾಗಿದೆ. ಬಸ್ನಲ್ಲಿದ್ದ ಲಾಲ್ಬಾಯಿ ಅವರ ಕಿವಿಗೆ ಪೆಟ್ಟು ಬಿದ್ದಿದ್ದು ಆಕೆಯನ್ನ ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಟಿಪ್ಪರ್ ಚಾಲಕನಾದ ವಿಕ್ರಮ್ನ ತಲೆಗೆ ಪೆಟ್ಟು ಬಿದ್ದಿದ್ದು ಚಿಕಿತ್ಸೆಗಾಗಿ ಎಕ್ಸಾಂಬ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಎರಡು ವಾಹನಗಳ ಅಪಘಾತ ಸಂಭವಿಸಿದ ತಕ್ಷಣ ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲೆ ಮಾಡಿ ಮುಂದಿನ ತನಿಖೆಯನ್ನ ಮಾಡಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.